ಜನಾರ್ದನ ರೆಡ್ಡಿ ಹಾಗೂ ಬಿ ಶ್ರೀರಾಮುಲು ಬಳ್ಳಾರಿಯ ರಾಮ ಲಕ್ಷ್ಮಣರಂತಿದ್ರು. ಇಬ್ಬರು ತಮ್ಮ ಸ್ನೇಹದಿಂದ ಇಡೀ ಬಳ್ಳಾರಿಯ ಮೂಲೆ ಮೂಲೆಯಲ್ಲೂ ಪ್ರಭಾವ ಬೀರಿದ್ರು. ಒಂದು ರೀತಿ ರೆಡ್ಡಿ ಎಂದ್ರೆ ರಾಮುಲು, ರಾಮುಲು ಎಂದ್ರೆ ರೆಡ್ಡಿ ಅನ್ನೋ ಮಾತಿತ್ತು. ಆದ್ರೀಗ ಆ ಮಾತು ಸುಳ್ಳಾಗಿದೆ. ಜಿಗರಿ ದೋಸ್ತ್ಗಳಂತಿದ್ದ ರಾಮುಲು ರೆಡ್ಡಿ ಮಧ್ಯೆ ದೊಡ್ಡದೊಂದು ಕಂದಕ ಸೃಷ್ಟಿಯಾಗಿದೆ. ಅಣ್ಣ ತಮ್ಮಂದಿರಂತಿದ್ದ ರಾಮುಲು ರೆಡ್ಡಿ ದುಶ್ಮನಿಗಳಾಗಿದ್ದಾರೆ. ರೆಡ್ಡಿ ನೋಡಬಾರದೆಂದು ಗೇಟ್ ಕ್ಲೋಸ್ ಮಾಡಿಸಿದ ರಾಮುಲು. ಎಸ್, ರಾಮುಲು ರೆಡ್ಡಿ ವಾರ್ ಯಾವ ರೇಂಜ್ಗೆ ಹೋಗಿದೆ ಅಂದ್ರೆ ಒಬ್ಬರನ್ನೊಬ್ಬರು ನೋಡಲೇಬಾರದು ಅನ್ನೋ ರೇಂಜ್ಗೆ ಹೋಗಿದ್ದಾರೆ. ಅದಕ್ಕೆ ಸಾಕ್ಷಿಯೇ ರಾಮುಲು ತಮ್ಮ ಮನೆಯ ಗೇಟ್ ಕ್ಲೋಸ್ ಮಾಡಿಸಿದ್ದು. ಹೌದು, ಬಳ್ಳಾರಿಯ ಆವಂಬಾವಿಯಲ್ಲಿ ಅಕ್ಕಪಕ್ಕದಲ್ಲೇ ರೆಡ್ಡಿ ರಾಮುಲು ಮನೆಗಳಿವೆ. ಇಬ್ಬರ ದೋಸ್ತಿ ಚೆನ್ನಾಗಿದ್ದಾಗ ಒಳಗಡೆಯಿಂದಲೇ ಒಬ್ಬರ ಮನೆಗೊಬ್ಬರು ಹೋಗಲು ರಾಮುಲು ಗೇಟ್ ಮಾಡಿಸಿದ್ರು. ಮನೆಯ ಕಾಂಪೌಂಡ್ ಒಳಗಿನಿಂದಲೇ ಗೇಟ್ ಬಿಟ್ಟಿದ್ರು. ಆದ್ರೀಗ ರಾಮುಲು ಆ ಗೇಟ್ ಅನ್ನೇ ಕ್ಲೋಸ್ ಮಾಡಿಸಿದ್ದಾರೆ. ವಾಸ್ತು ಕಾರಣವನ್ನ ನೀಡಿ ತಮ್ಮ ಮನೆ ಗೇಟ್ ಬಂದ್ ಮಾಡಿ ಅಲ್ಲಿಗೆ ಇಟ್ಟಿಗೆ ಗೋಡೆ ಕಟ್ಟಿದ್ದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ಹುಟ್ಟು ಹಾಕಿದೆ. ರೆಡ್ಡಿ ರಾಮುಲು ಮಧ್ಯೆ ವಾರ್ ಶುರುವಾಗಿದ್ದು ಎಲ್ಲಿಂದ? ಕಳೆದ 3-4 ವರ್ಷಗಳಿಂದಲೂ ಇಬ್ಬರ ಮಧ್ಯೆ ಶೀತಲ ಸಮರ ನಡೆಯುತ್ತಿದೆ. ಆದ್ರೆ ಈವರೆಗೂ ಸ್ಫೋಟಗೊಂಡಿರಲಿಲ್ಲ. ಸಂಡೂರು ಉಪಚುನಾವಣೆಯಲ್ಲಿ ಇಬ್ಬರ ನಡುವಿನ ಅಸಮಾಧಾನ ಜ್ವಾಲೆಯಾಗಿ ಸಿಡಿದಿದೆ. ಇಬ್ಬರು ಏಕವಚನದಲ್ಲಿ ಸಂಬೋಧಿಸುವ ಮಟ್ಟಿಗೆ ಬೆಳೆದು ನಿಂತಿದೆ. ರೆಡ್ಡಿ ರಾಮುಲು ನಡುವಿನ ರಾಜಕೀಯ ಹಿಡಿತಕ್ಕಾಗಿನ ಜಿದ್ದಾಜಿದ್ದಿ ಇತ್ತೀಚಿನ ಬೆಳವಣಿಗೆಯಾದರೂ ಈ ಹಿಂದಿನಿಂದಲೂ ಇಬ್ಬರು ನಡುವಿನ ಆಸ್ತಿ ವಿವಾದವೇ ಇಷ್ಟೆಲ್ಲ ಬೆಳವಣಿಗೆ ಕಾರಣ ಎನ್ನಲಾಗಿದೆ. ಹಾಗಾದ್ರೆ ಏನದು ವೈಷಮ್ಯ ಅನ್ನೋದನ್ನ ಹೇಳ್ತೀವಿ ನೋಡಿ. ಬಳ್ಳಾರಿ ನಗರದಲ್ಲಿನ ಸುಮಾರು 90 ಎಕರೆ ಪ್ರದೇಶದಲ್ಲಿ ನಿರ್ಮಿಸಿರುವ ನೂತನ ಕಾಲೋನಿಯಲ್ಲಿ ಪಾಲುದಾರಿಕೆ ವಿಚಾರದಲ್ಲಿ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಜೊತೆ ವಿರಸ ಉಂಟಾಗಿತ್ತು. ಆದ್ರೆ ಈ ವಿಚಾರ ಮುನ್ನೆಲೆಗೆ ಬಂದಿರಲಿಲ್ಲ. ಈ ಬೆಳವಣಿಗೆ ಬಳಿಕ ರೆಡ್ಡಿ ಹಾಗೂ ಶ್ರೀರಾಮುಲು ಮೇಲ್ನೋಟಕ್ಕೆ ಆತ್ಮೀಯರಾಗಿದ್ದಾರೆ ಅಂತ ಕಂಡು ಬಂದರೂ ಮೊದಲಿನ ಸ್ನೇಹ ಉಳಿದಿರಲಿಲ್ಲ. ಪರಸ್ಪರ ಅವಿಶ್ವಾಸ ಉಂಟಾಗಿತ್ತು. ನಂಬಿಕೆ ಮುರಿದು ಬಿದ್ದಿತ್ತು. ಇದಲ್ಲದೆ ಜನಾರ್ದನ ರೆಡ್ಡಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪಿಸಿದಾಗ ಶ್ರೀರಾಮುಲು ರೆಡ್ಡಿಯನ್ನ ಹಿಂಬಾಲಿಸದೆ ಬಿಜೆಪಿಯಲ್ಲಿಯೇ ಉಳಿದ್ರು. ಜನಾರ್ದನ ರೆಡ್ಡಿ ಸಹೋದರ ಜಿ ಸೋಮಶೇಖರ ರೆಡ್ಡಿ ಸಹ ಸಹೋದರನ ಪಕ್ಷಕ್ಕೆ ತೆರಳದೆ ಬಿಜೆಪಿಯಲ್ಲಿಯೇ ಗುರುತಿಸಿಕೊಂಡ್ರು. ರೆಡ್ಡಿಗೆ ಈ ಬಗ್ಗೆ ಬೇಸರವಿತ್ತು. ಶ್ರೀರಾಮುಲು ಪಕ್ಷಕ್ಕೆ ಬಂದಿದ್ರೆ ದೊಡ್ಡ ಶಕ್ತಿಯಾಗ್ತಿತ್ತು ಎಂದುಕೊಂಡಿದ್ದ ರೆಡ್ಡಿಗೆ ಹಿನ್ನಡೆಯಾಯಿತು. ಬಳಿಕ ಶ್ರೀರಾಮುಲು 2 ಚುನಾವಣೆಯಲ್ಲಿ ಸೋಲುಣ್ಣಲು ಜನಾರ್ದನ ರೆಡ್ಡಿ ನಡುವಿನ ವಿರಸ ಕಾರಣ ಎಂಬ ಚರ್ಚೆಯೂ ನಡೆದಿತ್ತು. ಸಂಡೂರು ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ದ ಶ್ರೀರಾಮುಲುಗೆ ಟಿಕೆಟ್ ಸಿಗಲಿಲ್ಲ. ಜನಾರ್ದನ ರೆಡ್ಡಿ ಬಂಗಾರು ಹನುಮಂತುಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದ್ರು. ಇದು ಶ್ರೀರಾಮುಲುಗೆ ತೀವ್ರ ಬೇಸರಕ್ಕೆ ಕಾರಣವಾಯಿತು. ಇಲ್ಲಿಂದ ಶುರುವಾಗಿದ್ದ ವೈಮನಸ್ಸು ಈಗ ಏಕವಚನದಲ್ಲೇ ಬೈದಾಡಿಕೊಳ್ಳುವ ಮಟ್ಟಕ್ಕೆ ಹೋಗಿದೆ. ಸ್ನೇಹಿತ ಅಂತಲೂ ನೋಡದೆ ಒಬ್ಬರನ್ನೊಬ್ಬರು ಬೈದಾಡಿಕೊಂಡಿದ್ದಾರೆ. ನಂಬಿಕೆ ದ್ರೋಹ ಮಾಡಿದ್ದಲ್ಲ, ಸ್ವಾಮಿ ದ್ರೋಹ ಮಾಡಿದ್ದಲ್ಲ, ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ. ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡಲಿಕ್ಕೆ ನಾನು ಹೋಗಲ್ಲ. ಯಾಕಂದ್ರೆ ನಮ್ಮ ಕುಟುಂಬ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ, ಅದೆಲ್ಲವುದನ್ನ ರಿವರ್ಸ್ ಅಲ್ಲಿ ನಾವು ಏನ್ ವಿಚಾರಗಳೆಲ್ಲ ಇದೆ ಅವೆಲ್ಲ ಕೂಡ ಮೊದಲಿನ ಸ್ನೇಹಿತರು ಬಳ್ಳಾರಿ ಒಂದು ಸ್ಲಮ್ ಏರಿಯಾಗೆ ಹೋಗಿ ಅವರು ಶ್ರೀರಾಮುಲು ಹುಟ್ಟಿ ಬೆಳೆದಿರುವಂತ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ಒಬ್ಬ ಕಡು ಬಡವದಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂತ ವಿಚಾರಗಳು ಅಂತ ನೀವು ವಿಚಾರಿಸಿದ್ರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನು ಕೂಡ ನಾನು ಬಿಡಿಸಿ ನಾನು ಹೇಳ್ತೇನೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರಾ ರಾಮುಲು? ಈ ಅಸಮಾಧಾನದಿಂದ ಬಂಡೆದ್ದಿರುವ ಶ್ರೀರಾಮುಲು ಪಕ್ಷ ಬಿಡುವ ಸುಳಿವು ನೀಡಿದ್ದಾರೆ. ಈ ಬಗ್ಗೆ ಶ್ರೀರಾಮುಲು ಪಕ್ಷ ತೊರೆಯಲು ಸಿದ್ಧ ಅಂತ ಬಿಜೆಪಿಯ ಪ್ರಮುಖ ನಾಯಕರಿಗೆ ಖಡಕ್ ಆಗಿ ಹೇಳಿದ್ದು ಭಾರೀ ಸಂಚಲನ ಸೃಷ್ಟಿಸಿದೆ. ರಾಮುಲು ಕಾಂಗ್ರೆಸ್ ಸೇರಿದ್ರೂ ಸೇರಬಹುದು ಅನ್ನೋ ಚರ್ಚೆಯು ತೀವ್ರಗೊಂಡಿದೆ. ಇದೇ ವಿಚಾರವಾಗಿ ಆರೋಪ ಮಾಡಿರುವ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರ ಈ ಹೇಳಿಕೆ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಕೀಯ ತಂತ್ರವೂ ಇದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮತ್ತೊಂದೆಡೆ ರಾಮುಲು ಬರೋದಾದ್ರೆ ಸ್ವಾಗತ ಅಂತ ಕಾಂಗ್ರೆಸ್ ನಾಯಕರು ಆಹ್ವಾನ ನೀಡಿದ್ದಾರೆ. ಪಕ್ಷ ಬಿಡುವ ಸುಳಿವು ರಾಮುಲುಗೆ ಜೆಪಿ ನಡ್ಡಾ ಕರೆ. ರಾಮುಲು ಬಿಜೆಪಿ ಬಿಡುವ ಎಚ್ಚರಿಕೆ ಬೆನ್ನಲ್ಲೇ ಹೈಕಮಾಂಡ್ ಅಲರ್ಟ್ ಆಗಿದೆ. ಶ್ರೀರಾಮುಲುಗೆ ಸ್ವತಃ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೇ ಫೋನ್ ಮಾಡಿ ಮನವೊಲಿಕೆಗೆ ಯತ್ನಿಸಿದ್ದಾರೆ. ಈ ವೇಳೆ ರಾಮುಲು ಇತ್ತೀಚೆಗೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತಮಗಾದ ಅವಮಾನದ ಬಗ್ಗೆ ಮಾಹಿತಿ ನೀಡಿದ್ರು. ದೆಹಲಿಗೆ ಬನ್ನಿ ಮಾತನಾಡೋಣ, ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಜೆಪಿ ನಡ್ಡಾ ಅವರು ಶ್ರೀರಾಮುಲುಗೆ ಹೇಳಿದ್ದಾರೆ. ಇದಕ್ಕೆ ಶ್ರೀರಾಮುಲು ಕೂಡ ಮುಂದಿನ ದಿನಗಳಲ್ಲಿ ದೆಹಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಎನ್ನಲಾಗಿದೆ.
पता ही नहीं सर इसके बारे में। नहीं सर, डिस्टर्ब कभी नहीं सर, आपके बारे में मैं बल्लारी का आइटम की कभी आपको पार्टी कर नहीं सर, कभी नहीं करेंगे सर, कभी वो तो माँ है ना सर, कभी तो सर तो कभी नहीं करेंगे। हाँ सर, मैं भी दिल्ली आ जाता हूँ सर, आज को आपसे मिलता हूँ सर। नहीं श्योर सर, पार्टी के साथ एक मैं स्टेटमेंट कर देता हूँ सर। हाँ सर सर, बाद में आपको मैं क्लैरिटी जो कुछ भी आपको बताता हूँ सर, बाद में जो कुछ भी आप बोलते हैं मैं सुनता हूँ सर। ओके, थैंक यू सर, थैंक यू, नाइस टू मीट यू। ಈ ಎಲ್ಲ ಬೆಳವಣಿಗೆ ನೋಡಿದ್ಮೇಲೆ ಎರಡು ವಿಚಾರಗಳು ಕನ್ಫರ್ಮ್. ಒಂದು, ರೆಡ್ಡಿ ರಾಮುಲು ಸ್ನೇಹ ಖತಮ್ ಆಗಿದೆ. ಮತ್ತೊಂದು ವಿಚಾರ, ಬಿಜೆಪಿ ಬಿಡುವ ಸಾಧ್ಯತೆ ಹೆಚ್ಚಿದೆ ಅನ್ನೋದು. ಆದ್ರೆ ಅಂತಿಮವಾಗಿ ಶ್ರೀರಾಮುಲು ರೆಡ್ಡಿ ಮೇಲಿನ ಸಿಟ್ಟಿಗಾಗಿ ಬಿಜೆಪಿಯನ್ನೇ ಬಿಟ್ಟು ಬಿಡ್ತಾರಾ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.